ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಕರ್ನಾಟಕ ರಾಜ್ಯ ತನ್ನ ಶ್ರೀಮಂತ ಸಂಸ್ಕೃತಿ, ಸುಂದರವಾದ ಭೂದೃಶ್ಯಗಳು ಮತ್ತು ಐತಿಹಾಸಿಕ ಪರಂಪರೆಗೆ ಹೆಸರುವಾಸಿಯಾಗಿದೆ. ಪ್ರಾಚೀನ ದೇವಾಲಯಗಳು, ವೈವಿಧ್ಯಮಯ ಹಬ್ಬಗಳು ಮತ್ತು ರುಚಿಕರವಾದ ಪಾಕ ಪದ್ಧತಿಗೆ ಹೆಸರುವಾಸಿಯಾಗಿರೋದು ಮಾತ್ರ ಅಲ್ಲ, ರೇಷ್ಮೆ, ಕಾಫಿ ಮತ್ತು ಶ್ರೀಗಂಧದಂತಹ ಅಭಿವೃದ್ಧಿ ಹೊಂದುತ್ತಿರುವ ಕೈಗಾರಿಕೆಗಳನ್ನು ಹೊಂದಿದೆ. ಅದರಲ್ಲೂ ವಿಶೇಷವಾಗಿ ಸೀರೆಗಳು. ಸೀರೆಯ ಸಂಸ್ಕೃತಿ ಇಡೀ ಭಾರತದಾದ್ಯಂತ ಬಳಕೆಯಲ್ಲಿದ್ದರೂ ಕೂಡ ಸೀರೆಯುಡುವ ಶೈಲಿ ಮಾತ್ರ ಪ್ರದೇಶದಿಂದ ಪ್ರದೇಶಕ್ಕೆ ಭಿನ್ನ. ನೀವಿ ಶೈಲಿ, ಗುಜರಾತಿ, ಬೆಂಗಾಲಿ, ಆಂಧ್ರ, ಕರ್ನಾಟಕ ಮತ್ತು ಕೂರ್ಗಿ, ಮರಾಠಿ, ಕೇರಳದ ಶೈಲಿ, ಹೀಗೆ ಭಾರತದಲ್ಲಿಯೇ ವಿಭಿನ್ನ ಶೈಲಿಗಳಿವೆ. ಇಡೀ ಭಾರತವೇ ಸೀರೆಯನ್ನು ಅಪ್ಪಿಕೊಂಡಿದೆ ಅನ್ನೋದು ಸತ್ಯದ ಮಾತು. ನಮ್ಮ ದೇಶದ ನೆರೆಯ ದೇಶಗಳಾದಂತಹ ಬಾಂಗ್ಲಾದೇಶ, ನೇಪಾಳ, ಶ್ರೀಲಂಕಾ, ಭೂತಾನ್, ಬರ್ಮಾದಲ್ಲಿಯೂ ಸೀರೆಯುಡುವ ಸಂಸ್ಕೃತಿ ಇದೆ. ಸಹಸ್ರ ವರ್ಷಗಳಿಂದ ಭಾರತ ಎಷ್ಟೇ ಸಂಸ್ಕೃತಿಗಳ ಪ್ರಭಾವಕ್ಕೆ ಒಳಪಟ್ಟರೂ, ಎಷ್ಟೇ ವಿದೇಶಿ ರಾಜರುಗಳ ಆಡಳಿತವನ್ನು ಕಂಡರೂ ನಮ್ಮ ನೆಲದ ನಾರಿಯರ ಉಡುಗೆ ಮಾತ್ರ ಬದಲಾಗಲೇ ಇಲ್ಲ. ಇದು ಕೇವಲ ಸಾಂದರ್ಭಿಕ ಉಡುಪಾಗಿರದೆ ದೇಶದ ಬಹುತೇಕ ಸ್ತ್ರೀಯರ ದಿನನಿತ್ಯದ ಉಡುಪಾಗಿದೆ. ಕರ್ನಾಟಕದಲ್ಲಿ ಹೆಚ್ಚಿನ ಮಹತ್ವವನ್ನು ಹೊಂದಿದ್ದು ಮೈಸೂರು ಸಿಲ್ಕ್ ಸೀರೆಯ ಖ್ಯಾತಿ ಕೇವಲ ದೇಶದಲ್ಲಿ ಮಾತ್ರ ಅಲ್ಲ, ವಿದೇಶಗಳಲ್ಲಿಯೂ ಖ್ಯಾತಿಯನ್ನು ಹೊಂದಿದೆ. ಇಳಕಲ್ ಸೀರೆ, ಮೊಣಕಾಲ್ ಮೂರು ಸೀರೆಗಳು ಸಹ ತುಂಬಾ ಖ್ಯಾತಿಯನ್ನು ಹೊಂದಿದೆ. ಹಿಂದೂ ದೇವತೆಗಳ ಉಡುಪು ಕೂಡ ಸೀರೆನೇ. ದೇವತೆಗಳನ್ನು ನಾವು ಎಂದಿಗೂ ಬೇರೆ ಉಡುಗೆಗಳಲ್ಲಿ ಕಲ್ಪಿಸಿಕೊಳ್ಳಲು ಸಾಧ್ಯ ಇಲ್ಲ. ಹಾಗೆ ನಮ್ಮ ತಾಯಂದಿರನ್ನು ಕೂಡ ಚಿಕ್ಕಂದಿನಿಂದ ಸೀರೆಯಲ್ಲಿಯೇ ನೋಡಿ ಅಭ್ಯಾಸ ನಮಗೆ. ಅಮ್ಮ ಅಂದಾಕ್ಷಣ ಸೀರೆ ಉಟ್ಟು ನಗುತ್ತಿರೋ ಅಮ್ಮನ ಮುಖವೇ ನೆನಪಿಗೆ ಬರುತ್ತೆ. ಇಂತಹ ಭಾವನಾತ್ಮಕ ಸಂಬಂಧಗಳು ಸೀರೆಯ ಸುತ್ತವಿದೆ. ನಮ್ಮ ದೇಶೀಯ ಸಂಸ್ಕೃತಿಯ ಜೀವಾಳವೇ ಸೀರೆಯಾಗಿದೆ. ನೀರಿಯ ಅಂದದ ಉಡುಪಾದ ಸೀರೆಗೆ ಅದರದ್ದೇ ಆದ ಗೌರವಗಳಿದ್ದು, ಅಂದಗಾತಿಯರ ಅಂದವನ್ನು ಮತ್ತಷ್ಟು ಹೆಚ್ಚಿಸುವ ಸೀರೆಗೆ ಮತ್ತು ಸೀರೆಯುಡುವ ಶೈಲಿಗೆ ವಿದೇಶಿಯರು ಮನಸೋತಿದ್ದಾರೆ. ಭಾರತೀಯರ ಸೀರೆಗಳು ಪ್ರಪಂಚದಾದ್ಯಂತ ಪ್ರಸಿದ್ಧವಾಗಿದ್ದು, ಇದು ಸಾಂಪ್ರದಾಯಿಕ ಉಡುಗೆ ಮಾತ್ರ ಅಲ್ಲದೆ ಭಾರತೀಯ ಮಹಿಳೆಯರ ಸೌಂದರ್ಯ ಮತ್ತು ಗುರುತಿನ ಸಂಕೇತವಾಗಿದೆ. ಪ್ರತಿ ವರ್ಷ ಡಿಸೆಂಬರ್ 21ರಂದು ವಿಶ್ವ ಸೀರೆ ದಿನವನ್ನು ಆಚರಿಸಲಾಗುತ್ತೆ. ಇಂದು ನಾನು ಹೇಳಕ್ಕೆ ಹೊರಟಿರುವಂತಹ ಸೀರೆ ಹಗುರಾದ, ಉಟ್ಟರೆ ಆರಾಮದಾಯಕವಾದ ಕೊಪ್ಪಳದ ಸೀರೆ. ಅದರಲ್ಲಿಯೂ ವಿಶೇಷವಾಗಿ ಭಾಗ್ಯನಗರದ ಸೀರೆಗಳು. ಕೊಪ್ಪಳದ ಭಾಗ್ಯನಗರದ ಓಣಿಗಳಲ್ಲಿ ಒಮ್ಮೆ ಸುತ್ತಾಡಿ ಬಂದರೆ ಢಗ್ ಢಗ್ ಎನ್ನುವ ಜೋರಾಗಿ ಬಡಿದುಕೊಳ್ಳುವ ಮಗ್ಗಗಳ ಶಬ್ದವೇ ಕುರುವೆಗೆ ಸಾಕ್ಷಿಯಂತಿದೆ. ಅಲ್ಲಿನ ಕೈಮಗ್ಗಗಳು ಶಬ್ದ ಮಾಡಲು ಶುರು ಮಾಡಿ 100 ವರ್ಷಗಳೇ ಉರುಳಿದೆ. ಮೊದಮೊದಲು ಹಿರಿಯರು ಹಾಗೂ ಮಧ್ಯಮ ವಯಸ್ಕ ಹೆಣ್ಣು ಮಕ್ಕಳು ಹೆಚ್ಚಾಗಿ ಇಷ್ಟಪಡುತ್ತಿದ್ದ ಇಲ್ಲಿನ ಸೀರೆಗಳು ಈಗ ಯುವತಿಯರ ಅಚ್ಚುಮೆಚ್ಚಿನ ಬ್ರ್ಯಾಂಡ್ ಆಗಿ ಬದಲಾಗಿದೆ. ದಡಿ ಸೀರೆ, 3 ಗಾಡಿ ದಡಿ ಸೀರೆ, 4 ಗಡಿ ದಡಿ ಸೀರೆ, ಮಸರಾಯಿ ಸೀರೆ, ಬಾಳೆಪಟ್ಟಿಯ ಸೀರೆ, ಕೆಂಪು ಅಂಜುರದ ಸೀರೆ, ಹೀಗೆ ಅನೇಕ ವೈವಿಧ್ಯಮಯ ಭಾಗ್ಯನಗರದ ಸೀರೆಗಳನ್ನು ಹಳೆಯ ತಲೆಮಾರಿನ ಹೆಣ್ಣು ಮಕ್ಕಳು ಇಷ್ಟಪಡುತ್ತಿದ್ದರು. ಇದರ ಅಳಿವು ಹಾಗೂ ಉಳಿವಿನ ಪ್ರಶ್ನೆ ಬಂದಾಗ ಡಿಸೈನ್ಸ್ ಬದಲಾಗಬೇಕಾಯಿತು. ಹೊಸ ತಲೆಮಾರಿನ ಹೆಣ್ಣು ಮಕ್ಕಳು ಇಷ್ಟಪಡುವ ರೀತಿಯಲ್ಲಿ ಹೊಸ ವಿನ್ಯಾಸಗಳಲ್ಲಿ ಈಗ ಲಭ್ಯ ಇದೆ. ಭಾಗ್ಯನಗರ ಎನ್ನುವ ಬ್ರ್ಯಾಂಡ್ ಉಳಿಸ್ಕೊಂಡು ಸಣ್ಣ ಕಣ್ಣಿನ ಸೀರೆ, ಚಂದರಿಗೆ ಚಿಕ್ಕಿ ಸೀರೆ, ರಾಸ್ತಾ ಸೀರೆ, ಬಾಂಡ್ ಸೀರೆಗಳು, ರೇಷ್ಮೆ ಸೀರೆ, ಕಾಂಚೀವರಂ, ಹೀಗೆ ಅನೇಕ ವಿಶೇಷ ವಿನ್ಯಾಸಗಳು ಮತ್ತು ಈಗಿನ ಕಾಲ ಜನ ಒಪ್ಪುವ ರೀತಿಯಲ್ಲಿ ಸೀರೆಗಳನ್ನು ತಯಾರು ಮಾಡಲಾಗ್ತಿದೆ. ಪ್ರಿಂಟೆಡ್ ಪತ್ತಲಗಳು, ನೂಲಿನ ಸೀರೆ, ಫ್ಯಾಷನ್ ಸಲುವಾಗಿಯೇ ಕಸೂತಿ ಹಾಕಿದ ಭಾಗ್ಯನಗರದ ಸೀರೆಗಳನ್ನು ತೊಡುತ್ತಿದ್ದಾರೆ. ಆನೆ, ಒಂಟೆ, ಎಲೆ, ಕೇದಿಗೆ, ಗಾಡಿ, ಗಾಜಿ, ಗುಂಡು, ಗೊಡ್ಡುಪರಾಸ, ಚಿಕ್ಕಿ ಚಂದ್ರಕಾಳಿ, ನವಿಲು, ಗಿಳಿ, ಬಂಗುಡಿ, ಮಾವಿನಕಾಯಿ, ಮುತ್ತು, ಎಲೆಬಳ್ಳಿ, ಹೂವು, ಹೀಗೆ ಅನೇಕ ವಿನ್ಯಾಸಗಳಲ್ಲಿ ಸೀರೆಗಳನ್ನು ವಿನ್ಯಾಸ ಮಾಡಲಾಗತ್ತೆ. ನೂಲು ತೊಡುವುದು, ಕಂಡಿಕೆ ಸುತ್ತುವುದು, ಹಣಗೆ ಹಚ್ಚುವುದು, ಕಚ್ಚಾ ವಸ್ತುಗಳನ್ನು ತಂದು ಮಗ್ಗದ ಮೇಲೆ ಕುಳಿತು ನೇಯುವುದು ಸೇರಿದಂತೆ ಅನೇಕ ಕೆಲಸಗಳು ನಡೆಯುತ್ತೆ. ಮಗ್ಗಗಳಲ್ಲಿ ಕೆಲಸ ಮಾಡುವವರು ಬಹುತೇಕ ಪುರುಷರೇ ಆದ್ರೂ ಅವರು ಮಹಿಳೆಯರ ಅಭಿರುಚಿಗೆ ತಕ್ಕಂತೆ ಸೀರೆಯನ್ನು ತಯಾರು ಮಾಡ್ತಾರೆ. ಆಧುನಿಕ ಭರಾಟೆಯಲ್ಲಿ ಕೆಲವರು ಯಂತ್ರಗಳ ಮೊರೆ ಹೋದರೆ ಇನ್ನು ಕೆಲವರು ಸಾಂಪ್ರದಾಯಿಕ ಶೈಲಿಯಲ್ಲೇ ನೇಯ್ತಾ ಇದ್ದಾರೆ. ಈ ಮೂಲಕ ಭಾಗ್ಯನಗರ ಶೈಲಿನ ಮೂಲ ಸೊಬಗು ಉಳಿಸಿಕೊಂಡಿದ್ದಾರೆ. 100 ವರ್ಷಗಳಿಂದ ಸಾಕಷ್ಟು ಹೆಣ್ಣು ಮಕ್ಕಳಿಗೆ ಅಚ್ಚುಮೆಚ್ಚಾಗಿದ್ರೂ ಕೆಲಸ ಮಾಡುವ ಕಾರ್ಮಿಕರ ಕೊರತೆ ಮತ್ತು ಆಧುನೀಕರಣ ಭರಾಟೆಯಲ್ಲಿ ಅಳಿವಿನ ಆತಂಕವಿತ್ತು. ಅದರಲ್ಲಿಯೂ ಕೋವಿಡ್ ಬಳಿಕ ಪರಿಸ್ಥಿತಿ ಗಂಭೀರವಾಗಿತ್ತು.
ಇಂದಿನ ತಂತ್ರಜ್ಞಾನ ಯುಗದಲ್ಲೂ ಸೀರೆ ತನ್ನ ಶ್ರೇಷ್ಠತೆಯನ್ನು ಕಳೆದುಕೊಳ್ಳದೆ ನವೀಕರಿಸ್ತಾ ಬಂದಿದೆ. ಯುವತಿಯರು ಈಗ ಸೀರೆಗೆ ನವೀನ ಶೈಲಿಗಳನ್ನು ಕೊಡುಗೆಯಾಗಿ ತರ್ತಾ ಇದ್ದಾರೆ. ಪಾರ್ಟಿ ವೇರ್ ಸೀರೆ, ಲೈಟ್ ವೇಟ್ ಸೀರೆಗಳು ಇಂದಿನ ಪೀಳಿಗೆಗೆ ಅನುಗುಣವಾಗಿ ರೂಪುಗೊಂಡಿವೆ. ನಿಮ್ಗೇನಾದ್ರೂ ಈ ಸೀರೆ ಇಷ್ಟ ಆಗಿದ್ರೆ, ನೀವೇನಾದ್ರೂ ತಗೊಳ್ಬೇಕು ಅಂತಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವ ನಂಬರ್ಗೆ ವಾಟ್ಸಪ್ ಮಾಡಿ. ಅಲ್ಲಿ ನಿಮಗೆ ಸೀರೆಗಳ ಡೀಟೇಲ್ಸ್ ಹಾಗೂ ಪ್ರೈಸ್ಗಳನ್ನು ನೀಡಲಾಗತ್ತೆ. ಸೀರೆ ಧರಿಸೋದು ಮಹಿಳೆಯರಿಗೆ ಗೌರವದ ಚಿಹ್ನೆಯಾಗಿ ಪರಿಗಣಿಸಲಾಗುತ್ತೆ. ತಾಯಿ ಮಗಳಿಗೆ ಕೊಡುವ ಮೌಲ್ಯಯುತ ಕಾಣಿಕೆ, ಮದುವೆ ಅಥವಾ ಹಬ್ಬದ ಸಂದರ್ಭದಲ್ಲಿ ಹಾಕುವ ವಿಶೇಷ ಉಡುಪು ಎಂದು ಜನ ಸೀರೆಗೆ ವಿಶೇಷ ಸ್ಥಾನವನ್ನ ನೀಡ್ತಾರೆ. ಇದು ಕೇವಲ ಉಡುಪಲ್ಲ, ಅದು ಆಳವಾದ ಭಾವನೆ, ಮರ್ಯಾದೆ ಮತ್ತು ಸಂಬಂಧಗಳ ಸಂಕೇತವಾಗಿದೆ. ಸೀರೆ ಎಂಬುದು ಭಾರತೀಯ ಮಹಿಳೆಯ ಸೌಂದರ್ಯವನ್ನ ಮಾತ್ರ ಅಲ್ಲ, ಸಂಸ್ಕೃತಿಯ ಅಪಾರತೆಯನ್ನು ಕೂಡ ಹೊತ್ತಿರುವ ಶ್ರೇಷ್ಠ ಉಡುಪು. ಇದು ಕಲೆಯ, ಶಿಸ್ತುಶೀಲತೆ ಹಾಗೂ ಹೆಣ್ಣಿನ ಗರಿಮೆಯ ಪ್ರತೀಕವಾಗಿದೆ. ಸೀರೆ ಅನ್ನೋದು ಶಬ್ದ ಅಲ್ಲ, ಅದು ಹೆಜ್ಜೆಗೆ ಹೆಜ್ಜೆ ನುಡಿಯುವ ಸಂಸ್ಕೃತಿಯ ನೃತ್ಯ. ಧನ್ಯವಾದಗಳು.